ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇವತ್ತು ರಾಜಕೀಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷವನ್ನ ತೊರೆದು ಬಿಜೆಪಿಯನ್ನ ಸೇರಿರುವಂಥದ್ದು. 2012ರಲ್ಲಿ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆದ ನಂತರ ಇದೇ ಮೊದಲ ಬಾರಿಗೆ ಪಕ್ಷದಲ್ಲಿ ಇಷ್ಟು ದೊಡ್ಡ ವಿಭಜನೆ ಆಗ್ತಾ ಇರುವಂಥದ್ದು. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಒಟ್ಟು 10 ಸಂಸದರಿದ್ದಾರೆ. ಅದರಲ್ಲಿ 7 ಮಂದಿ ಪಕ್ಷವನ್ನ ಬಿಟ್ಟು ಇವತ್ತು ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಈ ಲೋಕತಂತ್ರ ಅನ್ನುವಂಥದ್ದು ಯಾವಾಗಲೂ ಮೆಜಾರಿಟಿಯಿಂದ ನಡೆಯುವಂತಹ ವ್ಯವಸ್ಥೆ. ಆಮ್ ಆದ್ಮಿ ಪಕ್ಷದ ನಾಯಕರೀಗ ಎಷ್ಟು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಈ 7 ಸಂಸದರು ದ್ರೋಹಿಗಳು, ಇವರು ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ, ನಾವು ಅಷ್ಟು ಕೊಟ್ಟಿದ್ದೇವೆ, ಇಷ್ಟು ಕೊಟ್ಟಿದ್ದೇವೆ, ಅದಾನ ಮಾಡಿದ್ದೇವೆ, ವಿಧಾನ ಮಾಡಿದ್ದೇವೆ, ಆದರೂ ಇವರು ಪಕ್ಷವನ್ನ ಬಿಟ್ಟು ಹೋದ್ರು ಅಂತ ಏನಾದರೂ ಹೇಳ್ಕೊಳ್ಳಿ. ಆದ್ರೆ ಲೋಕತಂತ್ರದಲ್ಲಿ ಹೇಗಂತಂದ್ರೆ ಅದು ಮೆಜಾರಿಟಿಯ ಮೇಲೆ ನಡೆಯುವಂಥದ್ದು. ರಾಜ್ಯಸಭೆಯಲ್ಲಿ ಈಗ ಬಿಜೆಪಿಗೆ ಬಂದಿರುವಂತಹ ಆಪಿನ 7 ಸಂಸದರೀಗ ಬಹುಮತದಲ್ಲಿದ್ದಾರೆ. ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರಂತಹ ನಾಯಕರಿಗೆ ಮೆಜಾರಿಟಿ ಇಲ್ಲ. 10 ಜನ ಸಂಸದರಲ್ಲಿ 7 ಸಂಸದರು ಈ ಕಡೆ ಬಂದಿದ್ದಾರೆ. ಈಗ ಕೇವಲ 3 ಸಂಸದರು ಆಮ್ ಆದ್ಮಿ ಪಕ್ಷದ ಕಡೆಗೆ ಉಳ್ಕೊಂಡಿದ್ದಾರೆ. ವೀಕ್ಷಕರೇ, ಈಗ 7 ಆಮ್ ಆದ್ಮಿ ಪಕ್ಷದ ಸಂಸದರು ಬಂದು ಬಿಜೆಪಿಯನ್ನ ಸೇರಿರೋದ್ರಿಂದ ರಾಜ್ಯಸಭೆಯ ಒಂದು ಚಿತ್ರಣನೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಈಗ 147 ಸದಸ್ಯರು ಎನ್ಡಿಎ ಹತ್ರ ಇದ್ದಾರೆ, 78 ಸದಸ್ಯರು ಇಂಡಿ ಅಲೈನ್ಸ್ ಹತ್ರ ಇದ್ದಾರೆ. ಇನ್ನು 19 ಸಂಸದರು ಇತರೆ ಪಕ್ಷದವರು, ಇನ್ನು 1 ಸ್ಥಾನ ಖಾಲಿ ಇದೆ. ಅಂದ್ರೆ ನೀವು ಸ್ಪಷ್ಟವಾಗಿ ನೋಡಬಹುದು, ಈಗ ರಾಜ್ಯಸಭೆಯಲ್ಲಿ ಬಹುಮತ ಯಾರ ಕೈಯಲ್ಲಿದೆ? ಅಫ್ಕೋರ್ಸ್ ಎನ್ಡಿಎ ಕೈಯಲ್ಲಿದೆ. ಇದರಲ್ಲಿ ಈಗ ಇನ್ನೊಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಏನು? ಪಕ್ಷಾಂತರ ವಿರೋಧಿ ಕಾನೂನು ರಾಘವ್ ಚಡ್ಡಾಗೆ ಅನ್ವಯ ಆಗತ್ತಾ? ಈ 7 ಸಂಸದರಿಗೆ ಈ ಕಾನೂನು ಅನ್ವಯ ಆಗತ್ತಾ ಅಥವಾ ಇಲ್ವಾ? ಈ ಒಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಕಾನೂನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು 1960 ಕಥೆಯನ್ನ ನೋಡ್ಕೊಂಡು ಬರೋಣ. ಆ ಸಮಯದಲ್ಲಿ ಏನಾಗುತ್ತೆ, ಹರಿಯಾಣದ ಒಬ್ಬ ಶಾಸಕ, ಆತನ ಹೆಸರು ಗಯಾಲಾಲ್ ಅಂತ. ಸೊ ಈ ಗಯಾಲಾಲ್ ಒಂದೇ ದಿನದಲ್ಲಿ 3 ಬಾರಿ ತಮ್ಮ ಪಕ್ಷವನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಎಷ್ಟು ಬಾರಿ ಹೇಳಿ? ಒಂದೇ ದಿನದಲ್ಲಿ 3 ಬಾರಿ ತಮ್ಮ ಪಕ್ಷವನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಸೊ ಈ ಘಟನೆಯ ನಂತರ ಭಾರತೀಯ ರಾಜಕೀಯದಲ್ಲಿ ಒಂದು ಹೊಸ ಮಾತು ಕೂಡ ಹುಡ್ಕೊಂಡು ಬಿಡುತ್ತೆ, ಆಯಾರಾಮ್ ಗಯಾರಾಮ್ ಅಂತ. ಸೊ ಅದಾದ ನಂತರ ಏನು ಮಾಡ್ತಾರೆ, 1985ರಲ್ಲಿ ಸಂವಿಧಾನದಲ್ಲಿ ಒಂದು ಪ್ರಮುಖ ತಿದ್ದುಪಡಿಯನ್ನು ಕೂಡ ತರ್ತಾರೆ. ಅದನ್ನ ನಾವಿವತ್ತು ಪಕ್ಷಾಂತರ ವಿರೋಧಿ ಕಾನೂನು ಅಂತ ಕರೆಯೋದು. ಸೊ ಈ ಕಾನೂನು ಯಾವ ಕಾರಣಕ್ಕೆ ತರ್ತಾರೆ ಅಂತಂದ್ರೆ, ಪದವಿಯ ಆಸೆಗೆ ಅಥವಾ ಬೇರೆ ಬೇರೆ ಲಾಭಕ್ಕೋಸ್ಕರ ತಮ್ಮ ಪಕ್ಷವನ್ನ ಬದಲಾಯಿಸುವಂತಹ ನಾಯಕರನ್ನ ತಡೆಯೋ ಸಲುವಾಗಿ. ಸೊ ಈ ಕಾನೂನು ಲೋಕಸಭೆ ಆಗಿರಬಹುದು, ರಾಜ್ಯಸಭೆ ಆಗಿರಬಹುದು, ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲದಕ್ಕೂ ಕೂಡ ಅನ್ವಯ ಆಗತ್ತೆ. ಈ ಕಾನೂನಿನ ಪ್ರಕಾರ ಯಾವುದೇ ಸಂಸದ ಅಥವಾ ಯಾವುದೇ ಶಾಸಕ ತನ್ನ ಪಕ್ಷವನ್ನ ಬಿಟ್ಟರೆ ಅವರ ಸದಸ್ಯತ್ವವನ್ನ ರದ್ದು ಮಾಡಲಾಗತ್ತೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಇದೆ. ಏನು? ಒಂದು ಸಂಸದೀಯ ಪಕ್ಷದ 2/3 ಸಂಸದರು ಅಥವಾ ವಿಧಾನಮಂಡಲದ 2/3 ಶಾಸಕರು ಒಟ್ಟಾಗಿ ಸೇರ್ಕೊಂಡು ಮತ್ತೊಂದು ಪಕ್ಷಕ್ಕೆ ಸೇರ್ತಾರೆ ಅಂತಂದ್ರೆ ಅವರ ಮೇಲೆ ಪಕ್ಷ ವಿರೋಧಿ ಕಾನೂನು ಅನ್ವಯ ಆಗಲ್ಲ. ಅಲ್ಲಿ ಪಕ್ಷ ವಿರೋಧಿ ಕಾನೂನು ಆಗಲ್ಲ, ಅದು ಅನ್ವಯ ಆಗಲ್ಲ. ಅದನ್ನ ಮರ್ಜರ್ ಅಂತ ಪರಿಗಣಿಸಲಾಗತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಆ ಎಲ್ಲ ಸಂಸದರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅವರ ಸದಸ್ಯತ್ವ ಸುರಕ್ಷಿತ ಆಗಿರುತ್ತೆ. ಅವರನ್ನ ತಪ್ಪು ಅಂತ ಘೋಷಿಸೋದಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ರಾಘವ್ ಚಡ್ಡಾ ಸೇರಿದ ಹಾಗೆ 7 ಸಂಸದರು ಒಟ್ಟಾಗಿ ಆಮ್ ಆದ್ಮಿ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರಿರೋದ್ರಿಂದ ಇವರ ಮೇಲೆ ಯಾವುದೇ ಪಕ್ಷ ವಿರೋಧಿ ಕಾನೂನು ಅನ್ವಯ ಆಗಲ್ಲ. ರಾಘವ್ ಚಡ್ಡಾ ಕೂಡ ನಿಮಗೆ ಗೊತ್ತು, ಒಂದಷ್ಟು ಕ್ಯಾಲ್ಕುಲೇಷನ್ ಅಫ್ಕೋರ್ಸ್ ಮಾಡ್ಕೊಂಡೇ ಹೆಜ್ಜೆಯನ್ನು ಇಟ್ಟಿರ್ತಾರೆ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಒಟ್ಟು 10 ಸಂಸದರಿದ್ರೆ ಅದರಲ್ಲಿ ಕನಿಷ್ಠ 7 ಮಂದಿ ಹೊರಗೆ ಬರಬೇಕಾಗಿತ್ತು. ಆಗ ಮಾತ್ರ 2/3 ಮೆಜಾರಿಟಿ ಸಿಗತ್ತೆ. ಸೊ ಆ ಲೆಕ್ಕಾಚಾರವನ್ನ ಹಾಕೊಂಡೇ 7 ಜನರನ್ನ ಒಟ್ಟಿಗೆ ಕರ್ಕೊಂಡು ಇವತ್ತು ರಾಘವ್ ಚಡ್ಡಾ ಆಪ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಬಂದಿರುವಂಥದ್ದು. ಆದ್ರೆ ವೀಕ್ಷಕರು, ಇದನ್ನ ಕೇವಲ ಸಂಖ್ಯೆಗಳ ಆಧಾರದಲ್ಲಿ ಮಾತ್ರ ನೋಡೋದಕ್ಕಾಗಲ್ಲ. ಇದು ಆಮ್ ಆದ್ಮಿ ಪಕ್ಷದ ಇಮೇಜ್ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷದ ನಂಬಿಕೆಗೆ ಎಷ್ಟು ದೊಡ್ಡ ಹೊಡೆತ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾವ ಪಕ್ಷ ಪ್ರಾಮಾಣಿಕ ರಾಜಕೀಯ ಅನ್ನುವಂಥ ಒಂದು ದೊಡ್ಡ ಬ್ರ್ಯಾಂಡ್ ಜೊತೆಗೆ ಜನರ ಮುಂದೆ ಬಂತು, ಇವತ್ತು ಅದೇ ಪಕ್ಷದ ಒಳಗೆ ಒಂದಷ್ಟು ಪ್ರಶ್ನೆಗಳು ಎದ್ದು ನಿಂತಿವೆ. ಇದು ನಿಜವಾಗ್ಲೂ ಪ್ರಾಮಾಣಿಕ ರಾಜಕೀಯದ ಬ್ರ್ಯಾಂಡ್ ಏನಾ? ಆ ಬ್ರ್ಯಾಂಡ್ ದುರ್ಬಲ ಆಗ್ತಾ ಇದೆಯಾ? ಅಂಡ್ ಈ ಪ್ರಶ್ನೆ ಇನ್ನಷ್ಟು ಜೋರಾಗಿದ್ದು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ ನಂತರ. ಇರ್ಲಿ,
ಮತ್ತೊಂದು ಕಡೆ ಬಿಜೆಪಿಗೆ ಇದು ಕೇವಲ ಹೊಸ ಮುಖಗಳ ಸೇರ್ಪಡೆ ಅಲ್ಲ, ಇದು ಒಂದು ಹೊಸ ನರೇಟಿವ್ ಅಂತ ಹೇಳ್ಬಹುದು. ಒಂದು ಕಾಲದಲ್ಲಿ ತಮ್ಮ ವ್ಯವಸ್ಥೆಯ ವಿರುದ್ಧ ನಿಂತಂಥವ್ರು ಇವತ್ತು ಅದೇ ವ್ಯವಸ್ಥೆಯ ಭಾಗ ಆಗ್ತಾ ಇದ್ದಾರೆ. ಅಂದ್ರೆ ವಿರೋಧಿಯಾಗಿ ನಿಂತ್ಕೊಂಡು ನೀವು ಬಿಜೆಪಿ ಬಗ್ಗೆ ಏನು ಬೇಕಾದ್ರೂ ಹೇಳ್ಬಹುದು, ಆದ್ರೆ ಎಂಡ್ ಆಫ್ ದ ಡೇ ವಿರೋಧಿಗಳು ಕೂಡ ಒಪ್ಪಿಕೊಳ್ಳುವಂತ ಒಂದಷ್ಟು ಅದ್ಭುತ ಅಂಶ ಬಿಜೆಪಿಯಲ್ಲಿ ಇದೆ ಅನ್ನುವಂಥದ್ದನ್ನ ಇವತ್ತು ಇವರೇ ಬಂದು ಪ್ರೂವ್ ಮಾಡಿದ ಹಾಗಾಯ್ತು. ಇದು ಕೇವಲ ವ್ಯಕ್ತಿಗಳ ಬದಲಾವಣೆ ಅಲ್ಲ, ಇದು ದೇಶದ ರಾಜಕೀಯದಲ್ಲಿ ಹೊಸ ದಿಕ್ಕಿನ ಸೂಚನೆ ಅಂತಾನೆ ಹೇಳ್ಬಹುದು. ಮುಂದೆ ದೇಶದ ರಾಜಕೀಯ ಯಾವ ರೀತಿಯಲ್ಲಿ ರೂಪುಗೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಭವಿಷ್ಯದ ಸೂಚನೆನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇವತ್ತು ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ವೀಕ್ಷಕರು, ಇವತ್ತಿನ ಈ ಒಂದು ಘಟನೆ ಅರವಿಂದ್ ಕೇಜ್ರಿವಾಲ್ಗೆ ಕೂಡ ಒಂದು ದೊಡ್ಡ ಎಚ್ಚರಿಕೆ. ಯಾಕಂದ್ರೆ ಪಕ್ಷ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಇಚ್ಛೆಯಿಂದ ಮಾತ್ರ ನಡೆಯೋದಿಲ್ಲ. ಸಂಘಟನೆ ಬಲವಾಗಬೇಕು ಅಂತಂದ್ರೆ ಅದರಲ್ಲಿ ಎಲ್ಲದಕ್ಕೂ ಅವಕಾಶ ಇರಬೇಕು, ಎಲ್ಲರಿಗೂ ಅವಕಾಶ ಇರಬೇಕು. ಏನೋ ಒಂದು ತಪ್ಪು ಅಂತಂದಾಗ ದೂರ ಮಾಡೋದ್ರಿಂದ ಪಕ್ಷ ಬಲವಾಗಲ್ಲ. ಅರವಿಂದ್ ಕೇಜ್ರಿವಾಲ್ ಅವರ ಕೆಲಸ ಮಾಡುವಂತ ಶೈಲಿ ಹೇಗಿದೆ ಅಂತಂದ್ರೆ ಪಕ್ಷದ ಪ್ರತಿಯೊಬ್ಬ ನಾಯಕ ಕೂಡ ಅವರ ಮಾತಿಗೆ ಹೌದು 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 ಅಂತ ಹೇಳ್ತಾ ಹೋಗಬೇಕು. ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ಅವರನ್ನ ದೂರ ಇಡಲಾಗತ್ತೆ. ಹಾಗಾಗಿ ಅವರ ಮಾತಿಗೆ ಒಪ್ಪದವರನ್ನ ಅವರು ನಿಧಾನವಾಗಿ ತಮ್ಮ ವಿರೋಧಿಗಳನ್ನಾಗಿ ಮಾಡ್ಕೊಳ್ತಾರೆ. ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ, ಒಂದು ಕಾಲದಲ್ಲಿ ಕೇಜ್ರಿವಾಲ್ಗೆ ತುಂಬಾ ಹತ್ತಿರವಾಗಿದ್ದಂಥವರು ಆಮ್ ಆದ್ಮಿ ಪಕ್ಷದ ಸ್ಥಾಪಕ ಸದಸ್ಯರು, ಅವರ ಜೊತೆಗೆ ನಿಂತಹ ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಕೂಡ ಇವತ್ತು ನಿಧಾನವಾಗಿ ಅವರನ್ನ ಬಿಟ್ಟು ಹೋಗಿದ್ದಾರೆ. ಆಮೇಲೆ ರಾಘವ್ ಚಡ್ಡಾ ಅವರ ಬೆಳವಣಿಗೆ ಇದು ಏಕಾಏಕಿ ನಡೆದಿರುವಂಥದ್ದು ಕೂಡ ಅಲ್ಲ. ಅಂಡ್ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಕೂಡ ಇಲ್ಲ. ರಾಘವ್ ಚಡ್ಡಾ ಒಂದಲ್ಲ ಒಂದು ದಿನ ಬಿಜೆಪಿ ಸೇರ್ತಾರೆ ಅನ್ನುವಂಥ ಮಾತು ಬಹಳ ಕಾಲದಿಂದ ಕೇಳಿ ಬರ್ತಾ ಇತ್ತು. ಅವರು ಕೇಜ್ರಿವಾಲ್ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿದ್ದಂತಹ ವಿಚಾರ. ಕೇಜ್ರಿವಾಲ್ ಕೂಡ ಅಷ್ಟೇ ರಾಘವ್ ಚಡ್ಡಾ ಅವರನ್ನ ಅಷ್ಟೇನು ಇಷ್ಟಪಡಲ್ಲ ಅನ್ನುವಂಥದ್ದು ಕೂಡ ಬಹಿರಂಗವಾಗಿತ್ತು. ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಾಗಲೂ ಅಷ್ಟೇ ರಾಘವ್ ಚಡ್ಡಾ ಅವರ ಆಸಕ್ತಿ ಪಕ್ಷದ ರಾಜಕೀಯದಲ್ಲಿ ಬಹುತೇಕ ಕಡಿಮೆ ಆಗಿತ್ತು. ಅವ್ರು ಯಾವಾಗ್ಲೂ ಕೂಡ ರಾಜ್ಯಸಭೆಯಲ್ಲಿ ಏನ್ ಮಾತಾಡ್ತಾ ಇದ್ರು ಹೇಳಿ? ಸಾಮಾನ್ಯ ಜನರ ವಿಚಾರಗಳನ್ನ ಎತ್ತಿ ಹಿಡಿತಾ ಇದ್ರು. ಜೆನ್ಸಿಗಳಿಗೆ ಬಹಳ ಇಷ್ಟ ಆಗಿರೋ ರಾಘವ್ ಚಡ್ಡಾ ಅವರು ಕಾಮನ್ ಪೀಪಲ್ ಪ್ರಾಬ್ಲಮ್ಸ್ ಅನ್ನು ಹಿಡ್ಕೊಂಡು ಬರ್ತಾರೆ ಅಂತ. ಆದ್ರೆ ಆಮ್ ಆದ್ಮಿ ಪಕ್ಷದ ವಿಚಾರಗಳನ್ನು ಅವರು ಯಾವತ್ತೂ ಮಾತಾಡ್ತಾನೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಡೆಲಿವರಿ ಬಾಯ್ಸ್ ಸಮಸ್ಯೆಗಳಾಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಕಡಿಮೆ ದರದಲ್ಲಿ ಆಹಾರ ಸಿಗಬೇಕನ್ನುವಂತಹ ವಿಚಾರಗಳಾಗಿರ್ಬೋದು, ಅಂದ್ರೆ ಇಂತಹ ವಿಚಾರಗಳನ್ನೇ ಹೆಚ್ಚು ಮಾತಾಡ್ತಾ ಇದ್ದಿದ್ದು ಬಿಟ್ರೆ ತಮ್ಮ ಪಕ್ಷದ ಪರ ಏನೇನು ಮಾತಾಡ್ತಾ ಇರಲಿಲ್ಲ. ಅಂದ್ರೆ ಆಮ್ ಆದ್ಮಿ ಪಕ್ಷದ ಎಜೆಂಡಾ ಒಂದು ಕಡೆ ಆದ್ರೆ ರಾಘವ್ ಚಡ್ಡಾ ಎಜೆಂಡಾ ಬೇರೆನೇ ಇತ್ತವತ್ತು. ಒಂದೇ ಪಕ್ಷ, ಬಟ್ ರಾಘವ್ ಚಡ್ಡಾ ಸಾಮಾನ್ಯ ಮನುಷ್ಯನ ಅಂದ್ರೆ ಆಮ್ ಆದ್ಮಿಯ ಧ್ವನಿ ಆಗೋದಕ್ಕೆ ಹೊರಟು ನಿಂತ್ರೆ ಆಮ್ ಆದ್ಮಿ ಪಕ್ಷ ಆ ಸಾಮಾನ್ಯ ಜನರಿಂದ ದೂರ ಆಗ್ತಾ ಇತ್ತು. ವೀಕ್ಷಕರ, ಆರಂಭದಲ್ಲಿ ಅಫ್ಕೋರ್ಸ್ ರಾಘವ್ ಚಡ್ಡಾ ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಚೆನ್ನಾಗಿದ್ರು, ಆ ಸಂಬಂಧ ಬಹಳ ಚೆನ್ನಾಗಿತ್ತು. ಬಟ್ ನಿಧಾನವಾಗಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಬಂತು. ಇದರ ಆರಂಭ ಆಗಿದ್ದು ಅರವಿಂದ್ ಕೇಜ್ರಿವಾಲ್ ದೆಹಲಿ ಲಿಕ್ಕರ್ ಸ್ಕ್ಯಾಮ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲಿಗೆ ಹೋದ ಸಮಯದಿಂದ. ಆ ಸಮಯದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರು ರಾಘವ್ ಚಡ್ಡಾ ಮೇಲೆ ಆರೋಪವನ್ನ ಮಾಡ್ತಾರೆ. ಏನಂತ? ಈ ವಿಚಾರದಲ್ಲಿ ನಡೀತಾ ಇರುವಂತಹ ಯಾವುದೇ ಪ್ರತಿಭಟನೆಯಲ್ಲಿ ಆತ ಭಾಗವಹಿಸ್ತಾ ಇಲ್ಲ. ಇಡೀ ಪ್ರಕರಣದಿಂದ ರಾಘವ್ ಚಡ್ಡಾ ದೂರನೇ ಉಳ್ಕೊಂಡು ಬಿಟ್ಟಿದ್ದಾರೆ. ಪಕ್ಷದ ನಾಯಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ನಿರಂತರವಾಗಿ ಇದರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ರು, ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದ್ರು ಕೂಡ ರಾಘವ್ ಚಡ್ಡಾ ಮಾತ್ರ ಕೂಲ್ ಆಗಿ ಈ ಕೇಜ್ರಿವಾಲ್ ಜೈಲಿಗೆ ಹೋಗಿರೋ ವಿಚಾರಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ದೂರನೇ ಉಳ್ಕೊಂಡು ಬಿಟ್ರು. ಅಂಡ್ ಇದೇ ಟೈಮಲ್ಲೇ ಅವರು ವಿದೇಶಕ್ಕೆ ಸಮೇತ ಹೋಗ್ತಾರೆ. ನನ್ನ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ, ಹಾಗಾಗಿ ಅದರ ಚಿಕಿತ್ಸೆಗೋಸ್ಕರ ವಿದೇಶಕ್ಕೆ ನನಗೆ ಹೋಗಲೇಬೇಕು ಅಂತ ಹೇಳಿ ವಿದೇಶಕ್ಕೆ ಹೋಗ್ತಾರೆ. ಒಂದಷ್ಟು ತಿಂಗಳು ಅವರು ವಿದೇಶದಲ್ಲೇ ಇದ್ರು. ಇಲ್ಲಿನ ರಾಜಕೀಯದಿಂದ ಸಂಪೂರ್ಣವಾಗಿ ಇವತ್ತು ರಾಘವ್ ಚಡ್ಡಾ ದೂರ ಉಳ್ಕೊಂಡಿದ್ರು. ಯಾವಾಗ? ಕೇಜ್ರಿವಾಲ್ ಜೈಲಿಗೆ ಹೋದ ನಂತರ, ಅಂದ್ರೆ ಆ ಸಮಯದಲ್ಲಿ. ಈ ರೀತಿ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ನಿಧಾನವಾಗಿ ಹೆಚ್ಚಾಗ್ತಾ ಹೋಯಿತು. ಕೊನೆಗೆ 2026 ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಆಮ್ ಆದ್ಮಿ ಪಕ್ಷದ ಸ್ಥಾನದಿಂದ ತೆಗೆದು ಹಾಕಿ ಬಿಡ್ತಾರೆ. ಇಲ್ಲಿ ಒಂದು ನೆನಪಿರ್ಲಿ, 2022ರಲ್ಲಿ ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಭರ್ಜರಿ ಗೆಲುವನ್ನ ತಂದು ಕೊಡೋದಕ್ಕೆ ಇದೇ ರಾಘವ್ ಚಡ್ಡಾ ಪ್ರಮುಖ ಪಾತ್ರವನ್ನ ವಹಿಸಿದ್ರು.
ಈಗ ಅವರು ಬಿಜೆಪಿಗೆ ಸೇರಿರೋ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಹಿಡಿದು ಪಂಜಾಬ್ ತನಕ ರಾಜಕೀಯದ ಮೇಲೆ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ಬೀರುತ್ತೆ, ನೋ ಡೌಟ್. ಮತ್ತೊಂದು ಕಡೆ ಪಂಜಾಬಲ್ಲಿ ಮುಂದಿನ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ವಿಧಾನಸಭಾ ಚುನಾವಣೆಗಳು ಕೂಡ ಇರೋದ್ರಿಂದ ಇಂತಹ ಸಮಯದಲ್ಲೇ ರಾಘವ್ ಚಡ್ಡಾ ಅಂತಹ ನಾಯಕರು ಆಮ್ ಆದ್ಮಿ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರಿರುವಂಥದ್ದು ಅಫ್ಕೋರ್ಸ್ ಆಮ್ ಆದ್ಮಿ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಲಾಸ್ ಅಂತ ಆಗೋದಿದೆ, ಬಿಜೆಪಿಗೆ ಒಂಥರ ಲಾಭ ಅಂತ ಅಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ರಾಘವ್ ಚಡ್ಡಾ ಭವಿಷ್ಯವನ್ನು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಪಕ್ಷದ ಒಳಗೆ ನಿಮಗೆ ಬೆಲೆ ಕಡಿಮೆ ಆಗ್ತಾ ಹೋದಾಗ, ಹೊರಗಿನ ಅವಕಾಶ ದೊಡ್ಡದಾಗಿ ಕಾಣಿಸ್ಕೊಂಡಾಗ ಇಂತಹ ನಿರ್ಧಾರಗಳು ಸಾಮಾನ್ಯವಾಗಿ ತೆಗೆದುಕೊಳ್ಳಲಾಗುತ್ತೆ. ಆ್ಯಂಡ್ ರಾಘವ್ ಚಡ್ಡಾ ಕೂಡ ಅದನ್ನೇ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದಲ್ಲಿ ಯಾವುದೇ ಭವಿಷ್ಯ ಅವರಿಗೆ ಕಾಣಿಸ್ಲಿಲ್ಲ, ಹಾಗಾಗಿ ತನ್ನ ಭವಿಷ್ಯ ಬಿಜೆಪಿಯಲ್ಲಿ ಇದೆ ಅನ್ನುವಂತಹ ಕಾರಣಕ್ಕೆ ಬಿಜೆಪಿಗೆ ಇವತ್ತು ಸೇರಿಕೊಂಡಿದ್ದಾರೆ. ಹಾಗಾದ್ರೆ ವೀಕ್ಷಕರು, ಇದು ಕೇವಲ 7 ಜನರ ಕಥೆನ ಅಥವಾ ಇದರಲ್ಲಿ ಮುಂದಿನ ರಾಜಕೀಯದ ಟ್ರೇಲರ್ ಏನಾದರೂ ಅಡಗಿದೆಯಾ? ಇದು ಕೇವಲ 7 ಜನರ ನಿರ್ಧಾರನ ಅಥವಾ ಒಂದು ಕಂಪ್ಲೀಟ್ ನರೇಟಿವ್ ಅನ್ನ ಬದಲಿಸುವಂಥ ಐಡಿಯಾನ? ನಿಮಗೇನನ್ಸುತ್ತೆ? ರಾಘವ್ ಚಡ್ಡಾ ಅವರು ಬಿಜೆಪಿಗೆ ಬಂದಿರುವಂಥದ್ದು ನಿಮಗೆ ಖುಷಿಯನ್ನು ತಂದು ಕೊಟ್ಟಿದ್ಯಾ? ಅವರ ಆ ಒಂದು ಆಯ್ಕೆ ಸರಿಯಾಗಿತ್ತಾ? ಇದರಿಂದ ಬಿಜೆಪಿಗೆ ಲಾಭ ಆಗುತ್ತಾ ಅಥವಾ ರಾಘವ್ ಚಡ್ಡಾ ಅವರ ಕ್ಯಾಲ್ಕುಲೇಷನ್ ಬೇರೆ ಏನಾದರೂ ಇದೆಯಾ? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.